So see the students, this is for the next topic, next concept problem I am taken from the same, but still some bit is difference. A machine is filling 20 ml shampoo in sketch sachet. Okay, ಸೊ ಒನ್ ಶಾಂಪೂದಲ್ಲಿ 20 ml ಸಚೆಟಲ್ಲಿ ಶಾಂಪೂ ಫಿಲ್ ಮಾಡ್ತೀವಿ. ದ ಫಾಲೋವಿಂಗ್ ಆರ್ ದ ಆರ್ ಆ್ಯಂಡ್ ಮೀನ್ ಆ್ಯಂಡ್ ಆರ್ ಆಫ್ ದ 10 ಸ್ಯಾಂಪಲ್ಸ್ ಆಫ್ ಸೈಜ್ ಆಫ್ 4 ಈಚ್. ಓಕೆ, ಸೊ ಇಲ್ಲೇನಿದೆ ರೀ, ಆರ್ ವ್ಯಾಲ್ಯೂ ಏನೈತೆ ರೀ, ಮೀನ್ ವ್ಯಾಲ್ಯೂ ಮತ್ತು ಆರ್ ವ್ಯಾಲ್ಯೂನ ಏನು ಮಾಡಿದ್ದಾರೆ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರಂತೆ. ಸೊ ಸ್ಯಾಂಪಲ್ ಎಷ್ಟು ಅದಾವೆ ರೀ, 10 ಇದ್ದಾವೆ. ಅಥವಾ ಸ್ಯಾಂಪಲ್ ಸೈಜ್ ಎಷ್ಟೈತೆ ರೀ, 4 ಈಚ್ ಇದೆ. ಕರೆಕ್ಟಾ? ಹಾಗಾದರೆ ಸ್ಯಾಂಪಲ್ ಅಂದರೆ ದಟ್ ಈಸ್ ಅ ಕೆ, ಸೊ ದಟ್ ಈಸ್ ಅ 10. ಸ್ಯಾಂಪಲ್ ಸೈಜ್ ಅಂದರೆ ದಟ್ ಈಸ್ ಅ ಎನ್, ಸೊ ದಟ್ ಈಸ್ ಅ 4. ಕರೆಕ್ಟಾ? ಸೊ ಸಿ here subgroups they are given here from the 10 1 to 10. So these are the k value, and in the last problem they are given from the n values from the 4 5 that is given, but in the problem they are given from the directly mean values and directly range values. ಅಂದರೆ ಇಲ್ಲಿ ನೀವು ಮೀನು ಮತ್ತು ರೇಂಜನ್ನು ಕ್ಯಾಲ್ಕುಲೇಷನ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಯಾಕಂತಂದರೆ ಹೋದ ಪ್ರಾಬ್ಲಮ್ದಲ್ಲಿ ಸ್ಯಾಂಪಲ್ ವ್ಯಾಲ್ಯೂ ಅಥವಾ ಮೆಜರ್ಮೆಂಟ್ ಅದು ಕೊಟ್ಟಾಗ ನಾವೇನು ಮಾಡ್ತಿದ್ವಿ, ಟೋಟಲ್ ಮಾಡ್ಕೊಂಡು ಮೀನ್ ವ್ಯಾಲ್ಯೂ ಮತ್ತು ರೇಂಜ್ ವ್ಯಾಲ್ಯೂನ ಕ್ಯಾಲ್ಕುಲೇಷನ್ ಮಾಡ್ತಿದ್ವಿ. ಅದು ಪ್ರಾಬ್ಲಮ್ ಹಾಗಿದ್ದಾಗ. ಬಟ್ ಇಲ್ಲಿ ಪ್ರಾಬ್ಲಮ್ದಲ್ಲಿ ಏನು ಮಾಡಿದ್ದಾರೆ, ಮೀನ್ ವ್ಯಾಲ್ಯೂಸ್ ಆ್ಯಂಡ್ ಆರ್ ವ್ಯಾಲ್ಯೂಸ್ ಆರ್ ಗಿವನ್ ಇನ್ ದ ಪ್ರಾಬ್ಲಮ್. ಸೊ ವಿ ಡೋಂಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಒನ್ಸ್ ಅಗೇನ್, ವಿ ಕ್ಯಾನ್ ಗೋ ಫ್ರಮ್ ದ ಡೈರೆಕ್ಟ್ಲಿ ಫ್ರಮ್ ದ ಪ್ರಾಬ್ಲಮ್ ಸೊಲ್ಯೂಷನ್. ಓಕೆ, ಸೊ ದೆನ್ ಆಪ್ಟೈನ್ ಎಕ್ಸ್ ಆ್ಯಂಡ್ ಆರ್ ಚಾರ್ಟ್, ಕಮೆಂಟ್ ಆನ್ ಯುವರ್ ರಿಸಲ್ಟ್. ಫಸ್ಟ್ ಕ್ವಶನ್ ಏನಿದೆ, ಆಪ್ಟೈನ್ ಮೀನ್ ಮತ್ತು ಆರ್ ಚಾರ್ಟ್ ಕಂಡಿಡ್ರಿ ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಕ್ವಶನಲ್ಲಿ ಏನಾದರೂ ಮೀನ್ ವ್ಯಾಲ್ಯೂ ಮತ್ತು ಸ್ಟ್ಯಾಂಡರ್ಡ್ ಡಿವಿಷನ್ ಇದೆಯಾ? ಇಲ್ಲ. ಅಂದರೆ ಫಸ್ಟ್ ಕ್ವಶನ್ ಏನು ಬೇಸ್ ಆಯ್ತು ರೀ, ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್. ಸೊ ಅದೇ ಸೆಕೆಂಡ್ ಕ್ವಶನಲ್ಲಿ ಮೀನ್ 37.10. ಸೊ ಮೀನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ಡಿವಿಷನ್ ಏನು ಮಾಡಿದೆ 15.8. ಸೊ ಸ್ಟ್ಯಾಂಡರ್ಡ್ ಡಿವಿಷನ್ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದಾರೆ. ಸೊ ಆಮೇಲೆ ಮೀನ್ ಮತ್ತು ಆರ್ ಚಾರ್ಟನ್ನು ತೆಗೀರಿ ಅಂತ ಹೇಳಿದ್ದಾರೆ. ಸೊ ಸೆಕೆಂಡ್ ಕ್ವಶನಲ್ಲಿ ಏನಾಯ್ತದೆ ರೀ, ಸ್ಟ್ಯಾಂಡರ್ಡ್ಸ್ ಆರ್ ಗಿವನ್. ಸೊ ಬಟ್ ಫಸ್ಟ್ ಕ್ವಶನಲ್ಲಿ ಸ್ಟ್ಯಾಂಡರ್ಡ್ಸ್ ಆರ್ not given. Correct? Mean and standard deviation in which questions they are given, so that is on base of standards are given, and in which cases it is not given, so that the standards are not given. First case ಅಲ್ಲಿ standards ಇಲ್ಲ, ಅದಕ್ಕೆ standards are not given. Second case ಅಲ್ಲಿ standards ಇದಾವೆ, so ಅದಕ್ಕೆ standards are given. So let's have to solve the problem. So see here, so first question I will solve, that is when the standards are given. So standards are given ದಲ್ಲಿ ಫಸ್ಟ್ ಏನು ಮಾಡ್ತೀನಿ, ನಾನು ಸಾಲ್ವ್ ಮಾಡ್ತೀನಿ. So what is that? So subgroup I am taken, yes, so that is the subgroups, that is 1 to 10. So subgroups here 1 to 10 given in the problem, so that is 1 to 10 I taken. Then the next is mean value I am taken from the horizontally taken. If you are vertical you can no problem here. So mean value I taken directly because there is no need for calculation from the table, because mean is given in the problem, mean and range. So these mean values I am taken here from the mean values. Okay, so mean value na total madidre enagutte summation x bar. So mean means we can call as an x bar. Correct? ಸೊ ಮೀನ್ ಅಂದ್ರೆ ಎಕ್ಸ್ ಬಾರ್. ಸೊ ಇದನ್ನು ಟೋಟಲ್ ಮಾಡಿದರೆ ಸಮೇಷನ್ ಎಕ್ಸ್ ಬಾರ್ ಸಿಗ್ತದೆ. ಸೊ ಅದೇ ರೀತಿ ರೇಂಜನ್ನು ಕೊಟ್ಟಿದ್ದಾರೆ ಪ್ರಾಬ್ಲಮ್ದಲ್ಲಿ. ಸೊ ರೇಂಜು ಕೊಟ್ಟಿದ್ದಾರೆ ಅಂದಮೇಲೆ ನಾನು ಇದನ್ನೇ ಏನು ಮಾಡಿದ್ದೀನಿ, ರೇಂಜ್ ಕಾಲಮನ್ನು ಏನು ಮಾಡ್ಕೋಬೇಕು, ಟೋಟಲ್ ಮಾಡ್ಕೋಬೇಕು. ಸೊ ಇದು ಟೋಟಲ್ ಮಾಡಿದಾಗ ಏನು ಸಿಗುತ್ತೆ, ಸಮೇಷನ್ ಆರ್. ಓಕೆ, ಸೊ ಆಮೇಲೆ ಏನು ಮಾಡಿರಿ, ಸ್ಟ್ಯಾಂಡರ್ಡ್ಸ್ ಕ್ಯಾಲ್ಕುಲೇಷನ್ ಮಾಡಿರಿ. ಯಾಕಂದರೆ ಸ್ಟ್ಯಾಂಡರ್ಡ್ಸ್ ಆರ್ ಗಿವನ್ದಲ್ಲಿ ಎಕ್ಸ್ ಡಬಲ್ ಬಾರ್ ಬೇಕು ಮತ್ತು ಆರ್ ಬಾರ್ ಬೇಕು ನಿಮಗೆ ವ್ಯಾಲ್ಯೂ. ಸೊ ಎಕ್ಸ್ ಡಬಲ್ ಬಾರ್ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಸಮೇಷನ್ ಎಕ್ಸ್ ಬಾರ್ ಡಿವೈಡೆಡ್ ಬೈ ಕೆ. ಸೊ what is in the problem, k should be ಎಷ್ಟಿದೆ 10 and n should be 4. okay, so it is given here this 10 samples ಎಷ್ಟಿದೆ 10 ಇದ್ದಾವೆ, of the size is 4 each. so size ಎಷ್ಟಿದೆ 4. so sample ಅಂದರೆ ಅದು k ವ್ಯಾಲ್ಯೂ, ಸ್ಯಾಂಪಲ್ ಸೈಜ್ ಅಂದರೆ ಏನಾಗುತ್ತೆ ಎನ್ ವ್ಯಾಲ್ಯೂ 4 ಇದೆ, ಸ್ಯಾಂಪಲ್ ಎಷ್ಟಿದ್ದಾವೆ 10 ಇದ್ದಾವೆ, ಅಂದರೆ k is 10, n ವ್ಯಾಲ್ಯೂ is 4. okay, so summation x is 378 divided by k is 10, so it is 37.8. then summation r is 214 divided by 10, so it will be 21.4. so let's have to start from the mean chart and r chart. so when the standards are given, these are the formulas here. ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್. ಓಕೆ, ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್ ಇದ್ದಾಗ ಫಾರ್ಮುಲಾ ಏನಾಗುತ್ತೆ, ಇವಾಗತ್ತೆ. ಸೊ ಸಿ ಎಲ್ ವ್ಯಾಲ್ಯೂ ಏನಾಗ್ತದೆ ರೀ, ಎಕ್ಸ್ ಡಬಲ್ ಬಾರ್. ಸೊ ಇಟ್ ಮೀನ್ಸ್ ದಟ್ ಎಕ್ಸ್ ಡಬಲ್ ಬಾರ್ ವ್ಯಾಲ್ಯೂ ಶುಡ್ ಬಿ 37.8
8. So that is CL, correct. Then upper control you can see X double bar 37.8 plus A2 value we want, correct. So A2 value we want means we have to go from the table. So see the table here. Here your problem in the n value should be 4. Okay, 10 samples are there, size is 4, n value ಏನಿದೆ 4 ಇದೆ. ಸೊ 4 ಇದ್ದಾಗ ಸ್ಯಾಂಪಲ್ ಸೈಜ್ ಇಸ್ 4 ಇದ್ದಾಗ A2 ಎಷ್ಟಾಗುತ್ತೆ ರೀ 0.229, ಕರೆಕ್ಟ್, ಸಾರಿ 0.729 it is, correct. A2 value should be, when the 4 is a sample, then what is your A2 value? 0.729, correct. So 0.729 into R bar is 21.4, so 37.8 plus 15.60, so it will be 53.40. yes, that is your upper control. Come from the lower control. 37.8 plus 0.729, 21.4, so 37.8 minus, it is minus 15.60, so it will be 22.2. that is your upper control limit, correct. So come from the R bar. Your R bar should be 21.4, control line is 24.4. upper control D4 value, come from the table. So n value should be 4 here, so D4 value should be here, that is 2.282. yes, 2.282 into R bar is 21.4, so it should be 48.83 upper control limit. yes, then D3 value we want. So see, in the sample is 4, then D3 is 0 here, so 0 into 24.4, so that is a 0, that is LCL, correct. So now we have to show these all the data in the graphs. Okay students, yes, so this is a mean chart and this is R chart. I already prepared here. So this is y axis and this is x axis. This is sample number or maybe sample values. So ಇದು sample value, ಇದು sample number. ಬೇಕಾದ್ರೆ ಇಲ್ಲಿ mean values ಅಂತಾನು ಹಾಕೋಬಹುದು, no problem. yes, so here upper control for the mean is central line is 37.8, so 37.8, that is central line. Then upper control is 53, so that is 53. Then lower control is 22, so that is a 22. So then in the chart, which items you have to enter here. So ಇಲ್ಲಿ ಯಾವ ತಗೋಬೇಕ್ರಿ, mean value ನಾವು enter ಮಾಡಬೇಕಂತ ಹೇಳಿದ್ದೇನೆ. So whatever these items are there, 48, 42, 52, 26, 24, 15, 48, 52, from the 9 is 36 and 10 is 35. So like that, that all the points you can draw here. Then that point should be, we have to be joined from the straight line freehand curve, correct. yes, yes, so here all the points within the control. yes, so conclusion, all the points within the limit. So process is within the control, correct. In the same thing, range chart. yes, so in the R chart, we have to record it from the these R values here. ಈ R values ಏನು ಮಾಡಬೇಕ್ರಿ, ಇಲ್ಲಿ ಚಾರ್ಟಲ್ಲಿ ರೆಕಾರ್ಡ್ ಮಾಡಬೇಕು. 1ಗೆ ಎಷ್ಟಿದೆ 15, 2ಗೆ 16, 4ಗೆ 14, 4ಗೆ 27, 5ಗೆ 37, 6ಗೆ 20. So like this all the entries you can make it here. So that is also range value or sample values ಅಂತಲೂ ಕರಿಬೋದು, ಎರಡೂ ಕರಿಬೋದು, ನೋ ಪ್ರಾಬ್ಲಮ್. ಸೊ ಇವೆಲ್ಲ ಏನಾಗುತ್ತೆ, ಈ ಥರ ಎಂಟರ್ ಮಾಡಬೇಕು. ಸೊ ಅಪ್ಪರ್ ಕಂಟ್ರೋಲ್ ಈ ಥರದ್ದು ಎಷ್ಟಿದೆ ನೋಡಿರಿ, ಸೆಂಟ್ರಲ್ ಲೈನ್ ಎಷ್ಟಿದೆ ಆರ್ದು, ದಟ್ ಈಸ್ 21,
So upper control is 48, correct, I have taken here. Then lower control is 0. 0 means this line is your lower control. So whatever the points you are drawn here, just you can put it a free joint from the freehand curve, correct. So here also the points are within the control, upper control ಮತ್ತು lower control in between ಅಲ್ಲಿ ಏನಾಗಿದ್ರೆ ಪಾಯಿಂಟು ಆಗಿದೆ. ಸೊ ಇದು ಕೂಡ ಏನಾಗುತ್ತೆ ಕನ್ಕ್ಲೂಷನ್. All the points within the limit. So process is within the control, correct. So this is when the standards are not given. So when the standards are given, hang solve ಮಾಡಬೇಕ್ರಿ. Yes, when the standards are given ಇದ್ದಾಗ what is the standards given are here, mu value or mean value is 37.10, standard deviation is 15.8. so here mu value is 37.10, then standard deviation is 15.8. so then you can see control line ಎಕ್ಸ್ ಚಾರ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಕಂಟ್ರೋಲ್ ಲೈನ್ ಎಷ್ಟು ಬರ್ತದೆ, ಯಾಕಂತಂದರೆ ಸ್ಟ್ಯಾಂಡರ್ಡ್ಸ್ ಆರ್ ನಾಟ್ ಗಿವನ್ ಇದ್ದಾಗ ಎಕ್ಸ್ ಡಬಲ್ ಬಾರ್ ಆ್ಯಂಡ್ ಆರ್ ಬಾರ್ ಏನು ಮಾಡ್ತೀವಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಟೇಬಲ್ ಹಾಕಿ. ಅದೇ ಸ್ಟ್ಯಾಂಡರ್ಡ್ಸ್ ಆರ್ ಗಿವನ್ ಇದ್ದಾಗ ಅಲ್ಲಿ ಮೀನ್ ವ್ಯಾಲ್ಯೂ ಮತ್ತು ಸ್ಟ್ಯಾಂಡರ್ಡ್ ಡಿವಿಷನ್ ಕೊಟ್ಟಿರ್ತಾರೆ, ಜಸ್ಟ್ ಫಾರ್ಮುಲಾ ಹಾಕಿ ಏನು ಮಾಡ್ಬೋದು ಸಾಲ್ವ್ ಮಾಡ್ಬೋದು. ಸೊ ಆರ್ ಚಾರ್ಟನ್ನು ಹೆಂಗೆ ಮಾಡ್ತೀವಿ ರೀ, ಎಕ್ಸ್ ಡಬಲ್ ಬಾರ್, ಎಸ್. ಸೊ ದಟ್ ಈಸ್ ಅ ಮೀನ್ ವ್ಯಾಲ್ಯೂ, ಇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ದಲ್ಲಿ ಕೊಟ್ಟಿದ್ದು ಮೀನ್ ವ್ಯಾಲ್ಯೂ ತೊಗೋಬೇಕು, ಹಿಂದೆ ಸಾಲ್ವ್ ಮಾಡಿದ್ದ ಮೀನ್ ವ್ಯಾಲ್ಯೂ ತೊಗೊಳಂಗಿಲ್ಲ. ಸೊ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ ಮೀನ್ ವ್ಯಾಲ್ಯೂ 37.10. ಸೊ ದಟ್ ಈಸ್ ಯುವರ್ ಸಿ ಎಲ್. ಅದೇ ರೀತಿ ಲೋವರ್ ಕಂಟ್ರೋಲ್ ಎಕ್ಸ್ ಡಬಲ್ ಬಾರ್ ಮೈನಸ್ ಎ ಟು ಎ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಕರೆಕ್ಟ್. ಸೊ ಎ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಎಕ್ಸ್ ಡಬಲ್ ಬಾರ್ ಮೀನ್ ಎಷ್ಟಿದೆ 37.10. ಸೊ ದಟ್ ಈಸ್ ಟೇಕ್ ಫಾರ್ 37.10. ದೆನ್ ಎ, ಸೊ ಎ ವ್ಯಾಲ್ಯೂ ಟೇಬಲಲ್ಲಿ ಎಷ್ಟಿದೆ ನೋಡಿರಿ, ಜಸ್ಟ್ ಯು ಕ್ಯಾನ್ ಸಿ ಎನ್ ವ್ಯಾಲ್ಯೂಸ್ ಆರ್, ಎನ್ ಎಷ್ಟಿದೆ ಪ್ರಾಬ್ಲಮ್ದಲ್ಲಿ 4 ಇದೆ. ಸೊ ಎ ವ್ಯಾಲ್ಯೂ ಎಷ್ಟಿದೆ 1.500, ಕರೆಕ್ಟ್. ಸೊ ಹಿಯರ್ ಎನ್ 1.500, ಕರೆಕ್ಟ್, 1.500. ಸೊ ಸ್ಟ್ಯಾಂಡರ್ಡ್ ಡಿವಿಷನ್ ಇನ್ ದ ಪ್ರಾಬ್ಲಮ್ ದಟ್ ಈಸ್ 15.8. ಸೊ ದಟ್ ಈಸ್ 15.8. ಸೊ ಟೋಟಲ್ ಇಟ್ ವಿಲ್ ಬಿ lower control limit should be 13.4. ಸೊ ಸೇಮ್ ಅಪ್ಪರ್ ಕಂಟ್ರೋಲ್ ಎಕ್ಸ್ ಡಬಲ್ ಬಾರ್ ಪ್ಲಸ್ ಎ ಸ್ಟ್ಯಾಂಡರ್ಡ್ ಡಿವಿಷನ್. ಸೊ ಇದೇ ಫಾರ್ಮುಲಾ ಏನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಸೊ ಆ್ಯಡ್ ಮಾಡಿದಾಗ ಅಪ್ಪರ್ ಕಂಟ್ರೋಲ್ ಎಷ್ಟಾಗುತ್ತೆ 60.8 ಆಗ್ತದೆ, ಕರೆಕ್ಟಾ. ಸೊ ದೆನ್ ಆರ್ ಬಾರ್, ಆರ್ ಚಾರ್ಟ್, ಹೌ ಟು ಕ್ಯಾಲ್ಕುಲೇಟ್ ಆರ್ ಚಾರ್ಟ್. ಸೊ ಕಂಟ್ರೋಲ್ ಲೈನ್ ಶುಡ್ ಬಿ D2 ಸ್ಟ್ಯಾಂಡರ್ಡ್ ಡಿವಿಷನ್, ಕರೆಕ್ಟ್. ಸೊ D2 ವ್ಯಾಲ್ಯೂ ಎಷ್ಟು ಬರ್ತದೆ ಟೇಬಲಲ್ಲಿ ನೋಡಬೇಕು. ಸೊ ದಟ್ ಈಸ್ 4 ಇದ್ದಾಗ, ಸ್ಯಾಂಪಲ್ ನಂಬರ್ 4 ಇದ್ದಾಗ D2 ಈಸ್ 2.059, correct. So that is a 2.059. standard deviation in the problem that is 15.8, correct. So total it is, center line is 32.52. then lower control D1, so that is D1 standard deviation, okay. So see that in the book for the D1 is, in the sample is 4, D1 ಎಷ್ಟು ಬಂದಿದೆ ನೋಡ್ರಿ, D1 is 0, yes. So here that is a 0 into standard deviation 15.8. so that is 0, that is the lower control. then upper control D2 standard deviation, capital D2. so 4, then D2 should be on 4.698, correct. so that is a 4.698 into standard deviation 15.8. so total upper control is 74.23, correct. so let's have to see here the chart. from the mean chart it is, okay. so mean chart, these are your sample value on the sample number, and these are sample values, okay. so here in the mean chart control line is 37, so that is 37, it is control line. then lower control is 13, so 13 it is, okay. then upper control is 60.8, that is 60.8. so I told you people how to take from the sample value. ಈ ಸ್ಯಾಂಪಲ್ ವ್ಯಾಲ್ಯೂಸನ್ನು ಹೆಂಗೆ ತೊಗೋಬೇಕು ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ. ಹೆಂಗೆ ತೊಗೋಬೇಕಂದ್ರೆ ಇಲ್ಲಿ ಮೀನನ್ನು ನೋಡ್ತೀವಿ ನಾವು, ಮೀನ್ ಎಂಟ್ರ್ ಮಾಡ್ಬೇಕಾದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದೆ ಮಿನಿಮಮ್ ಎಷ್ಟಿದೆ ನೋಡಬೇಕು. ಅದೇ ರೀತಿ
ಅಪ್ಪರ್ ಕಂಟ್ರೋಲ್ ಎಷ್ಟಿದೆ ಅದನ್ನು ನೋಡಬೇಕು. 60 ಇದೆ ಅಪ್ಪರ್ ಕಂಟ್ರೋಲು, ಬಟ್ ಇಲ್ಲಿ 60 ಏನಿಲ್ಲ, ಮ್ಯಾಕ್ಸಿಮಮ್ ಇಲ್ಲ. ಇಲ್ಲಿ ಮ್ಯಾಕ್ಸಿಮಮ್ ಇರೋದೇ ಎಷ್ಟು 52 ಮ್ಯಾಕ್ಸಿಮಮ್ ಇದೆ, ಕರೆಕ್ಟಾ? ಹಾಗಾಗಿ ನಾವೇನು ಮಾಡ್ಬೇಕು, ಇಲ್ಲಿ 60ನೇ ಮ್ಯಾಕ್ಸಿಮಮ್ ತೊಗೋಬೇಕು. 61 ಆಗ್ತದೆ. 60.8 ಅಂದರೆ 61 ಆಗ್ತದೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ, 70 ತೊಗೊಂಡಿದ್ದೀನಿ. ಸೊ 10, 20, 30, 40 ಡಿಫ್ರೆನ್ಸಲ್ಲಿ ತೊಗೊಂಡಿದ್ದೀನಿ. ಓಕೆ, ದೆನ್ ಇನ್ ದ ಟೇಬಲ್ ಆಲ್ಸೋ ಲಿಮಿಟ್ ಅಷ್ಟೇ ಏನು ಮಾಡಬೇಕು, ನಾವು ಕ್ಯಾಲ್ಕುಲೇಷನ್ ಮಾಡಿ ತೊಗೋಬೇಕು. ಪಾಯಿಂಟ್ಸನ್ನು ಏನು ಇಲ್ಲಿ ರೆಕಾರ್ಡ್ ಮಾಡ್ಬೇಕು ರೀ, ಆ್ಯಸ್ ಯೂಸ್ವಲ್ ವಾಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್ ಆರ್ ಮೇ ಬಿ ವಾಟ್ ಈಸ್ ಯುವರ್ ಕ್ಯಾಲ್ಕುಲೇಟೆಡ್ ಇನ್ ದ ಪ್ರಾಬ್ಲಮ್. ಕ್ಯಾಲ್ಕುಲೇಷನ್ ಮಾಡಿದ್ದನ್ನೇ ಏನು ಮಾಡಬೇಕು, ತೊಗೋಬೇಕು ಪಾಯಿಂಟ್ಸು. ಅಥವಾ ಪ್ರಾಬ್ಲಮ್ದಲ್ಲಿ ಮೀನ್ ವ್ಯಾಲ್ಯೂ ಕೊಟ್ಟರೆ ಅವೇ ಪಾಯಿಂಟ್ಸನ್ನು ಏನು ಮಾಡಬೇಕು, ಇಲ್ಲಿ ಎಂಟ್ರಿ ಮಾಡಬೇಕು. ಜಸ್ಟ್ ಸ್ಟ್ಯಾಂಡರ್ಡ್ಸ್ ಅಷ್ಟೇ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ದೀಸ್ ಮೀನ್ ವ್ಯಾಲ್ಯೂಸ್ ಯು ಶುಡ್ ಹ್ಯಾವ್ ಟು ರೆಕಾರ್ಡ್ ಇಟ್ ಫ್ರಮ್ ದ ಟೇಬಲ್. ಈ ಎಲ್ಲ ಮೀನ್ ವ್ಯಾಲ್ಯೂಸ್ ಏನು ಮಾಡಬೇಕು, ಈ ಟೇಬಲಲ್ಲಿ ರೆಕಾರ್ಡ್ ಮಾಡಿ ಅವನೇನು ಮಾಡಬೇಕು, ಫ್ರೀ ಹ್ಯಾಂಡ್ ಕರ್ವ್ದಲ್ಲಿ ಎಲ್ಲ ಜಾಯಿಂಟ್ ಮಾಡಬೇಕು. ಸೊ ಇಲ್ಲಿ ಜಾಯಿಂಟ್ ಮಾಡಿದಾಗ ಎಲ್ಲ ಪ್ರೊಸೆಸ್, ಎಲ್ಲ ಪಾಯಿಂಟ್ಸ್ ಏನಾಗಿದೆ ವಿತಿನ್ ದ ಪ್ರೊಸೆಸ್ ಇದೆ. ಲೋವರ್ ಕಂಟ್ರೋಲ್ ಮತ್ತು ಅಪ್ಪರ್ ಕಂಟ್ರೋಲ್ ನಡುವೆನೇ ಇದೆ, ಕರೆಕ್ಟ್? ಸೊ ಈ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ದ ಪ್ರೊಸೆಸ್ ವಿಲ್ ಬಿ ವಿತಿನ್ ದ ಕಂಟ್ರೋಲ್. ಇನ್ ದ ಸೇಮ್ ಥಿಂಗ್ ಯು ಕ್ಯಾನ್ ಸಾಲ್ವ್ ಫ್ರಮ್ ದ ರೇಂಜ್ ಚಾರ್ಟ್ ಫ್ರಮ್ ದ control line is 32, correct? So this is I can taken 32 and the lower control is 0, so lower control is 0. Then upper control should be 74, upper control 74 ತೊಗೊಂಡಿದೆ. ಸೊ ಇಲ್ಲಿ ಹೈಯೆಸ್ಟ್ ಯಾವುದೈತೆ ನೋಡ್ರಿ, 74 ಹೈಯೆಸ್ಟು, ಅಪ್ಪರ್ ಕಂಟ್ರೋಲೇ 74 ಇದೆ. ಎಸ್, ಸೊ ಹಾಗಾದರೆ ನಾನು ಏನು ಮಾಡಿದ್ದೇನೆ, 80 ತನಕ ತೊಗೊಂಡಿದ್ದೀನಿ. ಸೊ ಎವ್ರಿ ದೀಸ್ ರೇಂಜ್, ಇವೆಲ್ಲ ಏನು ರೇಂಜದ್ದು ಡೇಟಾಸ್ ಇದ್ದಾವಲ್ಲ, ಈ ರೇಂಜ್ ಡೇಟಾಸ್ ಏನು ಮಾಡಬೇಕು, ಇಲ್ಲಿ ಟೇಬಲಲ್ಲಿ ರೆಕಾರ್ಡ್ ಮಾಡಬೇಕು. ಓಕೆ, ರೆಕಾರ್ಡ್ ಮಾಡಿದಾಗ ಎಲ್ಲ ಏನಾಗುತ್ತೆ, ವಿತಿನ್ ದ ಕಂಟ್ರೋಲ್ ಆಗುತ್ತೆ. ಸೊ ಪ್ರೊಸೆಸ್ ಇಸ್ ವಿತಿನ್ ದ ಕಂಟ್ರೋಲ್ ಅಂತ ನಾವು ಹೇಳ್ತೀವಿ. ಸೊ ಲೈಕ್ ದಟ್ ಪ್ರಾಬ್ಲಮ್ಸ್ ಯು ಕ್ಯಾನ್ ಸಾಲ್ವ್. ಸೊ ಲೈಕ್ ದಿಸ್ ವಿಲ್ ಬಿ ಪ್ರಾಬ್ಲಮ್ಸ್ ವಿಲ್ ಬಿ ಕಮ್ ಫ್ರಮ್ ದ ಎಕ್ಸಾಮಿನೇಷನ್. ಸಪೋಸ್ ಇಲ್ಲಿ ಮೀನ್ ವ್ಯಾಲ್ಯೂ ಕೊಟ್ರಂದರೆ ಡೈರೆಕ್ಟ್ ನೀವು ಮೀನ್ ಅಂತ ತೊಗೊಂಡು ಸಮೇಷನ್ ಎಕ್ಸ್ ಮಾಡ್ಕೋರಿ. ಅಥವಾ ಮೇಜರ್ಮೆಂಟ್ಸು ಸ್ಯಾಂಪಲ್ ಸೈಜ್ ಕೊಟ್ಟಾಗ ನೀವೇನು ಮಾಡಬೇಕು, ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಎರಡೂ ಪ್ರಾಬ್ಲಮ್ಸ್ ಏನು ಮಾಡಿರಿ, ಯು ಕ್ಯಾನ್ ಮೇಕ್ ಇಟ್ ಅಂಡರ್ಸ್ಟುಡ್ ಹಿಯರ್. ಓಕೆ, ಥ್ಯಾಂಕ್ ಯು.